ಅಲ್ಲಿ ಮಾತ್ರ ತೋರಿಸೋದು ಇದು. ಬೇರೆ ಮಿಷಿನ್ ಅಲ್ಲಿ ಯಾವ್ದೋ ಕಾರಣಕ್ಕೂ ತೋರ್ಸೋದು ಸಾಧ್ಯ ಇಲ್ಲ. ಇದು 1 ವರ್ಷಕ್ಕೆ ಅಂದ್ರೆ 200 ರೂಪಾಯಿ 205 ರೂಪಾಯಿ ಇಸ್ಕೊತಾರೆ. ನಾವು ಆತರ ಮೋಸ ಮಾಡಲ್ಲ. ಕಸ್ಟಮರ್ ನಮಗೆ ತುಂಬಾ ಮುಖ್ಯ. 115 ರೂಪಾಯಿ ಅಂದ್ರೆ 115 ರೂಪಾಯಿನೇ ಕಟ್ಬೇಕು. ಇಲ್ಲಿ 1000 ಕಿಲೋಮೀಟರ್ ಒಂದ್ಸರಿ ಟೈರ್ಸ್ ರೊಟೇಷನ್ ಮಾಡ್ತೀರಾ? ಟೈರ್ ರೊಟೇಷನ್ ಮಾಡಿಸ್ಬೇಕು. ಅದು ಮಾಡಿಸಿಲ್ಲ ಅಂದ್ರೆ ಇಲ್ಲ ಬರೀ 2 ಟೈರ್ ನಾವು ಹಂಗೆ ಓಡಿಸಿದ್ರೆ 30,000 ಕಿಲೋಮೀಟರ್ ಓಡ್ತದೆ. 10,000 ರೊಟೇಷನ್ ಮಾಡಿಸಿದ್ರೆ ನಾವು 70,000 ಕಿಲೋಮೀಟರ್ ಓಡ್ತದೆ ಗಾಡಿ. ಇದು 5 ಪೂಜೆ ಬರೋದ್ರಲ್ಲಿ ನಾವು ಏನ್ ಮಾಡ್ತಾ ಇದೀವಿ, 4 ವೀಲ್ ಬ್ಯಾಲೆನ್ಸಿಂಗು ಅಲೈನ್ಮೆಂಟ್ ಮಾಡಿಸಿದ್ರೆ ನಾವು 20% ವರೆಗೂ ಡಿಸ್ಕೌಂಟ್ ಕೊಡ್ತಾ ಇದೀವಿ ಸರ್. ಓಕೆ. ಎನಿ ವೆಹಿಕಲ್ ಅಲೈನ್ಮೆಂಟ್, ವೀಲ್ ಬ್ಯಾಲೆನ್ಸಿಂಗ್, ಟೈರ್ ಫಿಟ್ಟಿಂಗ್, ನೈಟ್ರೋಜನ್, ಟೈರ್ ರಿಮೂವ್ ಎಲ್ಲ ಮಾಡಿ 20 ನಿಮಿಷದಲ್ಲಿ ಗಾಡಿ ಕೊಡ್ತೀನಿ ಸರ್. ಚಾಲೆಂಜ್ ಆಗಿ ಹೇಳ್ತೀನಿ ನಾನು. Computerized wheel balancing, wheel alignment at reasonable cost, emission certificates, car, scooter, bikes, trucks, water wash at reasonable price. ನಮಸ್ತೆ ಸರ್. ಸರ್ ನಮಸ್ತೆ ಸರ್, ನಿಮ್ಮ ಸರ್ವಿಸ್ ಸೆಂಟರ್ ಹೆಸರೇನು ಮತ್ತೆ ಲೊಕೇಶನ್ ಹೇಳಿ ಸರ್, ಎಲ್ಲಿ ಬರ್ತದೆ? ನಮ್ಮದು RS ಕಂಪ್ಯೂಟರೈಸ್ಡ್ ವೀಲ್ ಅಲೈನ್ಮೆಂಟ್ ಅಂತ. ನಮ್ಮ ಲೊಕೇಶನ್ ಬಂದು ಇಲ್ಲಿ ಫೌಂಟನ್ ಸರ್ಕಲ್ಲು, ITI ಗೌರ್ಮೆಂಟ್ ITI ಕಾಲೇಜ್ ಪಕ್ಕದಲ್ಲೇ RS ಕಂಪ್ಯೂಟರೈಸ್ಡ್ ವೀಲ್ ಅಲೈನ್ಮೆಂಟ್ ಅಂತ ಐತೆ. ನಾವು ಇಲ್ಲಿ ಕಾರ್ಗಳು ವೀಲ್ ಅಲೈನ್ಮೆಂಟ್ ಮಾಡ್ತೀವಿ, ಟೈರ್ ಸೇಲ್ ಮಾಡ್ತೀವಿ, ಎಮಿಷನ್ ಟೆಸ್ಟ್ ಮಾಡ್ತೀವಿ. ಟೈರ್ ಎಲ್ಲ ಹೋಲ್ಸೇಲ್ ರೇಟಿಂದ ಕೊಡ್ತೀವಿ ಸರ್ ನಾವು. ಓಕೆ, ಗ್ರೇಟ್ ಸರ್. ಸರ್, ವೀಲ್ ಅಲೈನ್ಮೆಂಟ್ ಕಾರ್ಸ್, ಹೆವಿ ವೆಹಿಕಲ್ಸ್ ಎಲ್ಲ ಮಾಡ್ತೀರಾ? ಹೆವಿ ವೆಹಿಕಲ್ಸ್ ಅಂದರೆ ಓನ್ಲಿ ಕಾರ್ಸು, ಗೂಡ್ಸ್ ವೆಹಿಕಲ್, ಟಾಟಾ ಎಸ್, ಅಶೋಕ್ ಲೇಲ್ಯಾಂಡು. ಇದು ಹೆವಿ ವೆಹಿಕಲ್ ಅಂದರೆ ಈಗ ಲಾರಿ, ಕ್ಯಾಂಟ್ರಿ ಎಲ್ಲ ಮಾಡಲ್ಲ. ಬೇರೆ ವೆಹಿಕಲ್ ಎಲ್ಲ ನಾವು ಮಾಡ್ತೀವಿ ವೀಲ್ ಅಲೈನ್ಮೆಂಟು. ಓಕೆ ಸರ್, ಈಗ ವೀಲ್ ಅಲೈನ್ಮೆಂಟ್ ಒಂದು ಕಾರ್ ಬಂದಿದೆ. ನಾವು ಪ್ರಾಕ್ಟಿಕಲ್ ಆಗಿ ನಮ್ಮ ವ್ಯೂಸ್ ತೋರಿಸ್ತಾ ಈ ವೀಲ್ ಅಲೈನ್ಮೆಂಟ್ ಹೆಂಗೆ ಮಾಡ್ತೀರಾ, ಎಷ್ಟು ಸಮಯ ತಗೊಳ್ತಾರೆ, ಏನು ಎಕ್ವಿಪ್ಮೆಂಟ್ಸ್ ಎಲ್ಲ ಡೆಮೋ ಕೊಟ್ಕೊಡ್ಲಾ ಸರ್? ಓಕೆ ಸರ್. ಇದು ಈಗ ವೀಲ್ ಅಲೈನ್ಮೆಂಟ್ ಒಂದು ಕಾರ್ ಬಂದಿದೆ. ಈಗ ಏನು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾ ಇದ್ರೆ ಅದು ಎಫಿಷಿಯನ್ಸಿ ಬಗ್ಗೆ ಎಲ್ಲ ಮಾತಾಡಿ ಸರ್. ಸರ್, ಇದು ವೀಲ್ ಅಲೈನ್ಮೆಂಟಲ್ಲಿ ಎಲ್ಲರೂ ವೀಲ್ ಅಲೈನ್ಮೆಂಟಲ್ಲಿ ಚೈನಾ ಮಿಷಿನ್ ಮಡಿಕೊಂಡ್ಬಿಡ್ತಾರೆ. ನಾವು ಆ ಥರ ಚೈನಾ ಮಿಷಿನ್ ಮಡಗಿಲ್ಲ. ನಾವು ಇಂಪಾರ್ಟೆಂಟ್ ಅಮೇರಿಕನ್ ಮಿಷಿನ್ನು ಹಂಟರ್ ಅಂತ ಬರ್ತದೆ. ಆ ಹಂಟರ್ ಮಿಷಿನ್ದು ನಾವು ವೀಲ್ ಅಲೈನ್ಮೆಂಟ್ ಮಡಗಿದ್ದೀವಿ. ಎಲ್ಲ ಥರದ್ದು ನೋಡಿ ಡೆಮೋ ಐತೆ. ಎಲ್ಲ ನಾವು ಎಲ್ಲ ಅಡ್ಜಸ್ಟ್ ಮಾಡಿ ಎಲ್ಲ ವೀಲ್ ಅಲೈನ್ಮೆಂಟ್ ಮಾಡೋದು. ಇದರಲ್ಲಿ 100% ರಿಸಲ್ಟ್ ಬರ್ತದೆ. ಇದರಲ್ಲಿ ಏನು ನಿಮಗೆ ರಾಂಗ್ ಆಗಲ್ಲ. ನಮ್ಮ ಹತ್ರ ಯಾವುದೇ ವೀಲ್ ಎಲಿಮೆಂಟ್ ಬಂದ್ರೂ, ಚಾರ್ಸಿ ಬೆಂಡ್ ಇದೆ, ಏನೇ ಐತೆ ಪ್ರಾಬ್ಲಮ್ ಇದ್ರೂ ನಮ್ಮ ಹತ್ರ ಬನ್ನಿ ಕೇಳಿ. ನಾವು ಆ ಚಾರ್ಸಿ ಬೆಂಡ್ ಇದ್ರೂ ಬೇರೆ ಕಡೆ ಎಲ್ಲ ಎಲಿಮೆಂಟ್ ಮಾಡಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಇದು ಮಾಡಿ ಅದು ಮಾಡಿ ಅಂತ. ನಾವು ಸ್ವತಃ ನಿಂತ್ಕೊಂಡು ಚಾರ್ಸಿ ಬೆಂಡ್ ಇದ್ರೂ ನಾವು ಏನು ಮಾಡ್ತೀವಿ, ಅದಕ್ಕೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ನಮ್ಮ ಟೆಕ್ನಿಷಿಯನ್ಗಳು ಬೇರೆಯವರು ಇದ್ದಾರೆ, ಅವ್ರಿಗೆ ಕರೆಸಿ ಎಲ್ಲ ಮಾಡಿಸಿ ನಿಮಗೆ 100% ವೀಲ್ ಅಲೈನ್ಮೆಂಟ್ ನಿಂತ್ಕೊಳ್ಳೋಂಗೆ ಮಾಡಿ ಕೊಟ್ಟು ಕಳಿಸ್ತೀವಿ ಸರ್. ಓಕೆ, ವೀಲ್ ಅಲೈನ್ಮೆಂಟ್ ಮಾಡ್ತಾರೆ. ಇನ್ ಕೇಸ್ ಚಾರ್ಸಿ ಗೀಸಿ ಏನೋ ಫ್ರೇಮಲ್ಲಿ ಏನೋ ಬೆಂಡ್ ಬಂದ್ಬಿಟ್ರೆ ಅದು ಎಲ್ಲಿ ಮೆಕ್ಯಾನಿಕ್ ಎಲ್ಲಿ ಸರಿ ಮಾಡ್ತಾರೆ, ನೀವೇ ರೆಡಿ ಮಾಡ್ಕೊಡ್ತೀರಾ? ನಾವೇ ಹೇಳಿ ನಾವೇ ಎಲ್ಲಾನು ರೆಡಿ ಮಾಡ್ಕೊಡ್ತೀವಿ. ಆಲ್ರೆಡಿ ಸೂಪರ್ ನೀಟಾಗಿ ಟೂಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಎಲ್ಲ ಪಕ್ಕ ರೆಡಿ ಇರುತ್ತೆ. ಈಗ ಗಾಡಿ ಬರ್ತೆ ಅಲೈನ್ಮೆಂಟ್ ಆಗೋದು ಎಲ್ಲ ಸ್ಟೇಜ್ ವೈಸ್ ನಮ್ಗೆ ಹೇಳಿ ಸರ್, ಏನು ಗಾಡಿ ಬಂದ ಏನೇನು ಮಾಡ್ತೀರಾ ಅಂತ. ಸರ್, ಇಲ್ಲಿ ಟೈರ್ ಈ ಥರ ಮಿಷಿನ್ ಯೂಸ್ ಮಾಡ್ತಾ ಆದಷ್ಟು ಬೇಗನೆ ಟೈರ್ ಫಿಟ್ಟಿಂಗ್ ಆಗ್ತದೆ ಸರ್. ಟೈಮ್ ಸೇವಿಂಗ್ ಆಗುತ್ತೆ. ಟೈಮ್ ಸೇವಿಂಗ್ ಆಗ್ತದೆ. ವಿತಿನ್ 2-3-5 ಮಿನಿಟ್ಸ್ ಅಲ್ಲಿ ಒಂದು ಟೈರ್ ಫಿಟ್ ಆಗ್ಬಿಡ್ತದೆ ಸರ್. ಓಕೆ ಓಕೆ, ಬರೀ ಒಂದು ಟೈರ್ ಫಿಟ್ಟಿಂಗ್, ನ್ಯೂ ಟೈರ್ ಫಿಟ್ಟಿಂಗ್ ಇಲ್ಲಿ ಬನ್ನಿ, ಮೆಷಿನ್ ಇದೆ, ಇದು ಎಲ್ಲ ಆಟೋಮೇಟೆಡ್. ಬರೀ 5 ನಿಮಿಷದಲ್ಲೇ ನಿಮಗೆ ಟೈರ್ ಎಕ್ಸ್ಚೇಂಜ್ ಆಗುತ್ತೆ. ಓನ್ಲಿ 5 ಮಿನಿಟ್ಸ್ ಟೈಮಲ್ಲಿ ಟೈರ್ ಫಿಟ್ಟಿಂಗ್ ರೆಡಿ ಆಗುತ್ತೆ. ಮಹೇಂದ್ರ SUV ಬರ್ತಾ ಇದೆ ಅಲೈನ್ಮೆಂಟ್ಗೋಸ್ಕರ. ಡೆಮೋ ನಿಮ್ಗೆ ಫುಲ್ ಡೆಮೋ ಕೊಡ್ತಾರೆ. ವೀಲ್ ಅಲೈನ್ಮೆಂಟ್ ಹೆಂಗೆ ಚೆಕ್ ಮಾಡ್ತಾರೆ, ಏನ್ ಮಾಡ್ತಾರೆ ಎಲ್ಲ ಹೇಳ್ತಾರೆ. ಹಂಟರ್ ಇಂಜಿನಿಯರಿಂಗ್ ಕಂಪ್ನಿ, ಇದು ಅಮೆರಿಕನ್ ಕಂಪ್ನಿ ಮಿಷಿನ್. ಇದು ತುಂಬಾ ಅಕ್ಯುರೇಸಿ ಇರ್ತದೆ. ವೆರಿ ಪ್ರೊಫೆಷನಲ್ ವರ್ಕ್ ಮಾಡ್ತಾರೆ ಇಲ್ಲಿ ಇವರು. ಹಂಟರ್ ಇಂಜಿನಿಯರಿಂಗ್ ಕಂಪ್ನಿ ಇದು ವೆಬ್ಸೈಟ್, ಇದು ಆನ್ಲೈನ್ ನೀವು ಚೆಕ್ ಮಾಡಬಹುದು. ಕಾರ್ ಈಗ ಇದು ವೀಲ್ ಅಲೈನ್ಮೆಂಟ್ಗೆ ಬಂದೈತೆ. ವೀಲ್ ಅಲೈನ್ಮೆಂಟ್ಗೆ ಬಂದ್ರೆ ಎಲ್ಲರಿಗಿಂತ ಫಸ್ಟ್ ನಾವು ಇದಕ್ಕೆ ಜಾಕ್ ಹಚ್ಚಿ ಸಸ್ಪೆನ್ಷನ್ಗಳು ಚೆಕ್ ಮಾಡ್ತೀವಿ. ಓಕೆ, ಈಗ ನೋಡಿ ಚೆಕ್ ಮಾಡಿ ಎಂಡ್ಸು ಬಾಲ್ ಜಾಯಿಂಟ್ ಏನಾದ್ರು ಹೋಗಿದ್ರೆ ನಾವು ಮೆಕ್ಯಾನಿಕ್ ಹತ್ರ ಹೋಗಿ ಫಸ್ಟ್ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ತೀವಿ. ಆಮೇಲೆ ವೀಲ್ ಅಲೈನ್ಮೆಂಟ್ಗೆ ಹಾಕೋದು. ಅದಕ್ಕಿಂತ ಮುಂಚೆ ನಾವು ವೀಲ್ ಅಲೈನ್ಮೆಂಟ್ಗೆ ಹಾಕಿ ಕೆಲಸ ಮಾಡಲ್ಲ. ನೋಡಿ ಜಾಕ್ ಹಚ್ತಾರೆ, ಸಸ್ಪೆನ್ಷನ್ ಎಲ್ಲ ಚೆಕ್ ಮಾಡ್ತಾರೆ. ಓಕೆ ನೋಡಿ ಈ ಥರ ಎಲ್ಲ ನಾವು ಚೆಕ್ ಮಾಡಿಬಿಟ್ಟು ಇದರಲ್ಲಿ ಎಂಡ್ಸು ಬಾಲ್ ಜಾಯಿಂಟು, ಲೋವರ್ ಆರ್ಮ್ ಬಾಲ್ ಜಾಯಿಂಟು ಏನಾದ್ರು ಹೋಗಿದ್ರೆ ನಾವು ಕಣ್ಣು ಹಿಡ್ದು ಈ ಥರ ಹೋಗೈತೆ ಅಂತ ಹೇಳ್ತೀವಿ. ವೀಲ್ ಬೇರಿಂಗ್ ಹೋಗೈತೆ ಅಂದ್ರೂ ನಾವು ಹೋಗಿ ಮಾಡಿಸ್ಕೊಂಡು ಬರಬೇಕು. ಫಸ್ಟ್ ಮಾಡಿಸ್ಕೊಂಡು ಬಂದರೆ ಈಗ ಇದೆಲ್ಲ ಓಕೆ ಐತೆ, ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ನಾವು ವೀಲ್ ಅಲೈನ್ಮೆಂಟ್ಗೆ ಡೈರೆಕ್ಟ್ ಹಾಕ್ತೀವಿ. ಬ್ಯಾಲೆನ್ಸಿಂಗ್ ಮಾಡ್ತೀವಿ. ಫಸ್ಟು ವೀಲ್ ತೆಗ್ದು ಬ್ಯಾಲೆನ್ಸಿಂಗ್ ಮಾಡಬೇಕಂದ್ರೆ ಬ್ಯಾಲೆನ್ಸಿಂಗ್ ಮಾಡ್ಕೊಡ್ತೀವಿ.
ಇಲ್ಲ ಬರೀ ಅಲೈನ್ಮೆಂಟ್ ಮಾಡಿಕೊಡಿ ಅಂದರೆ ಕಸ್ಟಮರ್ ಅಲೈನ್ಮೆಂಟ್ ಮಾಡಿಕೊಡ್ತೀವಿ. ಏರ್ ಪ್ರೆಷರ್ ಕಡಿಮೆ ಆದ ನಂತರ ಏರ್ ಪ್ರೆಷರ್ ಎಲ್ಲ ಲೆವೆಲ್ ಕರೆಕ್ಟ್ ಲೆವೆಲ್ ತಗೊಂಡು ಬರ್ತಾರೆ. ಸರ್ ಈ ಗಾಡಿಗೆ ಏರ್ ಪ್ರೆಷರ್ ಎಷ್ಟು ಇಡ್ತೀರಾ ಸರ್ ನೀವು? ಸರ್ ಒಂದೊಂದು ಗಾಡಿಯವರು ಒಂದು 35 ಮಡಿಗೆ ಅಂತಾರೆ, 30 ಮಡಿಗೆ ಅಂತಾರೆ, ಒಬ್ಬರು 40 ಮಡಿಗೆ ಅಂತಾರೆ. ಅವರು ಇದು ಕರೆಕ್ಟಾಗಿ ನಾವು ಮಡಗೋದು 33ನು ಬ್ಯಾಕ್ ಸೈಡ್ 35 ಮಡಿಸ್ತೀವಿ ಸರ್. ಸರ್ ನೋಡಿ ಇದು ಪೊಲ್ಯೂಷನ್ ಟೆಸ್ಟ್ ಮಾಡಕ್ಕೆ ಬಂದಿರೋದು ಎಮಿಷನ್ ಟೆಸ್ಟ್ ಅಂತ. ಇದು ಪೆಟ್ರೋಲ್ ಗಾಡಿ, ಇದು ನಮ್ಮಲ್ಲಿ ಎಮಿಷನ್ ಟೆಸ್ಟು ಮಾಡಿಕೊಡ್ತೀವಿ ನಾವು. ಓಕೆ ಸರ್. ಗೌರ್ಮೆಂಟ್ ಪ್ರೈಸ್ ಏನೈತೆ ಅದೇ ಪ್ರೈಸ್ಗೆ ಕರೆಕ್ಟಾಗಿ ಪ್ರಿಂಟಲ್ಲಿ ಎಷ್ಟು ಬರ್ತದೋ ಅಷ್ಟೇ ಅಮೌಂಟ್ ತಗೊಂತೀವಿ ಸರ್. ತಗೊಂಡು ಕ್ಲೀನಾಗಿ ಮಾಡ್ಕೊಡ್ತೀವಿ. 1 ಇಯರ್ ಬೇಕಾ 1 ಇಯರ್, 6 ಮಂತ್ಸ್ ಬಂದರೆ 6 ಮಂತ್ಸ್ ಬರ್ತದೆ, ಅಪ್ಡೇಟ್ ಆಗಿ ಬರ್ತದೆ ಸಿಸ್ಟಮಲ್ಲಿ. ಸಿಸ್ಟಮ್ಲೇ ಲೈವ್ ಆಗಿ ನಿಮ್ಗೆ ಅಪ್ಡೇಟ್ ಆಗಬೇಕು. ನಿಮಗೆ ಒಂದು ಇದು ಎಮಿಷನ್ ಟೆಸ್ಟ್ ಆಗಿದೆ ಅಂತ ನಿಮ್ಮ ನಂಬರ್ಗೆ ಮೆಸೇಜ್ ಬರ್ತದೆ RTO ನಿಮಗೆ ಲೈವ್ ಅಪ್ಡೇಟ್ ಆಗೋದು. ಸೊ ಈ ಗಾಡಿ ಈಗ ಎಮಿಷನ್ ಬಂದರೆ ಟೊಯೋಟಾ ಗ್ಲಾನ್ಸಾ V ಅಂತ. ಇದು ಟಾರ್ಗೆಟ್, ಇದು ಲೇಟೆಸ್ಟ್ ಮಿಷಿನ್ದು. ಇದು ಸ್ವಲ್ಪ ಟಾರ್ಗೆಟ್ ನೋಡಿ ಟೈರಿಗೆಲ್ಲ ಫಿಟ್ ಆಗ್ತದೆ ಇದು. ಓಕೆ. ಇದು ಇದರಿಂದ ಬೆಸ್ಟ್ ರಿಸಲ್ಟ್ ಬರ್ತದೆ ಸರ್. ಇದು ಏನು ಬೀಳಂಗೆ ಇದ್ರಲ್ಲ ಏನಿಲ್ಲ, ಆರಾಮಿಂದ ಕ್ಲೀನಾಗಿ ಅಲೈನ್ಮೆಂಟ್ ಆಗ್ತದೆ. ಓಕೆ. ಇದರಿಂದ ನಿಮ್ಮ ಕಂಪ್ಯೂಟರ್ಗೆ ಡೇಟಾ ಫೀಡ್ ಆಗುತ್ತೆ. ಡೇಟಾ ಫೀಡ್ ಆಗ್ತದೆ. ಬ್ರೇಕ್ ಲಾಕ್ ಏನಕ್ಕೆ ಹಾಕಿದ್ರೆ ಗಾಡಿ ಮುಂದ್ಗಡೆ ಹೋಗ್ಬಾರ್ದು ಅಂತ. ಓಕೆ ಓಕೆ ಬಿಡಿ. ಹಾಂ ಬ್ರೇಕ್ ಲಾಕ್. ಹಾಂ ಓಕೆ ಅಷ್ಟೇ. ಬ್ರೇಕ್ ಲಾಕ್ ಹಾಕಿ ಹ್ಯಾಂಡ್ ಬ್ರೇಕ್ ಹಾಕ್ಬಿಡ್ತೀರಾ? ಹ್ಯಾಂಡ್ ಬ್ರೇಕ್ ಹಾಕ್ಬಿಡ್ತೀವಿ. ಏನು ಉದ್ದೇಶ ಏನಂದ್ರೆ ಗಾಡಿ ನಾವು ಸ್ಟಾರ್ಟ್ ಮಾಡಿದ್ರೆ ಗಾಡಿ ಏನಾದ್ರು ಇರ್ತದೆ, ಅಕಸ್ಮಾತ್ ಏನಾದ್ರು ತಪ್ಪಿಗೆ ಗಾಡಿ ಮುಂಗಡೆ ಹೋದ್ರೆ ತುಂಬಾ ಡೇಂಜರ್ ಕೆಲಸ. ಅದು ಮುಂಗಡೆ ಅಲ್ಲಿ ಮಿಷಿನ್ ಇರ್ತದೆ. ಹೌದು ಸರ್. ಅಲ್ಲ ಸರ್? ಓಕೆ. ನೋಡಿ ನಾವು ಗಾಡಿ ಪವರ್ ಸ್ಟೇರಿಂಗ್ ಅಲ್ಲಿ ಮಾತ್ರ ಇದ್ರೆ ಗಾಡಿ ಸ್ಟಾರ್ಟ್ ಮಾಡಿ ನೋಡಿ ಕಟಿಂಗ್ ಹೊಡಿಬೇಕು. ಹೌದಾ? ಓಕೆ. ನೋಡಿ ಸ್ಟಾರ್ಟ್ ಮಾಡಿ ಪವರ್ ಸ್ಟೇರಿಂಗ್ ಅಲ್ಲಿ ಇದ್ರೆ ಗಾಡಿ ಮಾತ್ರ. ಇಲ್ಲಾಂದ್ರೆ ಏನಕ್ಕೋಸ್ಕರ ಅಂದ್ರೆ ಇದು ಸ್ಟೇರಿಂಗ್ ಸೆಂಟರ್ ಸಿಗಲ್ಲ. ಸ್ಟೇರಿಂಗು ಯಾವುದೇ ಕಾರಣಕ್ಕೂ ಸೆಂಟರ್ ಸಿಗಲ್ಲ. ಪವರ್ ಸ್ಟೇರಿಂಗ್ ಅಲ್ಲಿ ಮಾತ್ರ ನಾವು ಕಟಿಂಗ್ ಅಲ್ಲಿ ಹೊಡಿಬೇಕು ನಾವು. ಓಕೆ ಓಕೆ ಬೈ ಮಾಡಿ ಬೈ. ಹಂಗೆ ಇನ್ನೊಂದ್ಸರಿ ಮಾಡಿ ಮಾಡ್ತಾ ಇದೀನಿ ನೋಡಿ ಸರ್. ನೋಡಿ ಅಲ್ಲಿ. ಓಕೆ. ಅಲ್ಲಿ ಇಮೇಜ್ ಇಲ್ಲಿ ನೋಡಿ ಇಮೇಜ್ ತೋರಿಸ್ತಾ ಇದೆ ನೋಡಿ. ಓಕೆ ಓಕೆ. ಈ ಪೊಸಿಷನ್ ಹಾಕ್ಬಿಟ್ಟು ಇದಕ್ಕೆ ಸ್ಟೇರಿಂಗ್ ಲಾಕ್ ಅಂತ ಹೇಳುತ್ತೆ. ಇದು ಸ್ಟೇರಿಂಗ್ ಲಾಕ್ ಮಾಡೋದು ಹೀಗೆ. ಸ್ಟೇರಿಂಗ್ ಲಾಕ್. ಇದೇ ಸ್ಟೇರಿಂಗ್ ಲಾಕ್ ಕರೆಕ್ಟ್ ಆಗಿ ಯಾವಾಗಲೂ ಸ್ಟಾರ್ಟಿಂಗ್ ಅಲ್ಲೇ ಇರಬೇಕು, ರನ್ನಲ್ಲೇ ಇರಬೇಕು. ಬನ್ನಿ ಸರ್. ಓಕೆ. ಸ್ಟೇರಿಂಗ್ ಕ್ಲೀನಾಗಿ ನೋಡಿ. ಇದು ಕರೆಕ್ಟಾಗಿ ಕುತ್ಕೋಬೇಕು. ಈ ಗ್ರೂನಲ್ಲಿ ಸ್ಟೇರಿಂಗ್ ಕರೆಕ್ಟಾಗಿ ಸೆಂಟರ್ ಇಟ್ಟರೆ ಮಾತ್ರ ಸ್ಟೇರಿಂಗ್ ಸೆಂಟರ್ ಬರೋದು. ಓಕೆ. ಯಾವುದೇ ಕಾರಣಕ್ಕೂ ಬರಲ್ಲ ಅದು. ಈಗ ಸ್ಟೀರಿಂಗ್ ಲಾಕ್ ಆಗಿದೆ ಈಗ ಪೊಸಿಷನ್ ಅಲ್ಲಿ. ಸ್ಟೇರಿಂಗ್ ಲಾಕ್, ಇದು ಬ್ರೇಕ್ ಲಾಕ್ ಅಂತ ಹೇಳ್ತೀವಿ ನಾವು. ಓಕೆ. ಸ್ಟೀರಿಂಗ್ ಲಾಕ್ ಆಯ್ತು, ಇಲ್ಲಿ ಕೆಳಗೆ ಬ್ರೇಕ್ ಲಾಕ್ ಆಯ್ತು. ಸೇಫ್ಟಿಗೋಸ್ಕರ ಗಾಡಿ ಮೂವ್ಮೆಂಟ್ ಆಗಬಾರ್ದು ಅಂತ. XUV ವೆಹಿಕಲ್ ಅಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ವೀಲ್ ಅಲೈನ್ಮೆಂಟ್ ಬರ್ತದೆ. ಫ್ರಂಟ್ ಆ್ಯಂಡ್ ಬ್ಯಾಕು ಹೋಂಡಾ ಸಿಟಿ, ಕ್ಯಾಪ್ಟಿವಾ, RD, BMW, ಬೆನ್ಸು. ಅದು ಮಾರುತಿ ಸ್ಟೀಮು, ಹೋಂಡಾ ಸಿಟಿನಲ್ಲಿ ಎಲ್ಲ ಬ್ಯಾಕ್ ಆ್ಯಂಡ್ ಫ್ರಂಟ್ ವೀಲ್ ಅಲೈನ್ಮೆಂಟ್ ಬರ್ತದೆ. ಇದಕ್ಕೆ ಕ್ಯಾಂಬರ್ ಬರಲ್ಲ, ಕ್ಯಾಸ್ಟರ್ ಬರಲ್ಲ. ಓಕೆ ಓಕೆ. ಬೇರೆ ಟೋ ಇನ್ ಟೋ ಔಟ್ ಅಂತ ಬರ್ತದೆ ಅಷ್ಟೇ ಇದಕ್ಕೆ. ಓಕೆ. ಬ್ಯಾಕ್ ವೀಲ್ ಎಲಿಮೆಂಟು ಅದಕ್ಕೆ ಸ್ಪಾನರ್ ಬಂದು 24 ಒಂದು 24 ಕಾಂಬಿನೇಷನ್ನು. ಇಲ್ಲಿ ನೋಡಿ ಸರ್, ಬನ್ನಿ ಸರ್ ಇಲ್ಲಿ. ಇದು ಬಂದು ಇನ್ಸೈಡ್ ಔಟ್ ಸೈಡ್. ಇದು ಓಕೆ. ಇದು ಇನ್ಸೈಡ್, ಇದು ಔಟ್ ಸೈಡು. ಇದೂ ಹಂಗೆ ಇನ್ಸೈಡ್ ಔಟ್ ಸೈಡು. ನಮಗೆ ಈಚೆ ಬೇಕಾದ್ರೂ ತಗೋಬೋದು, ತೋರಿಸ್ಬಿಡ್ತೀನಿ ನಿಮಗೆ. ಈಚೆ ಬೇಕಾದ್ರೂ ತಗೋಬೋದು. ಇದು ಕ್ಯಾಂಬರು, ಇದು ಕ್ಯಾಸ್ಟರು, ಇದು ಟೋ ಇನ್, ಇದು ಕ್ಯಾಂಬರು. ಓಕೆ ಬೈ. ಆಯ್ತಾ ಸರ್? ಇದರಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಸರ್ ಜಸ್ಟ್. ಓಕೆ ಓಕೆ ಬೈ. ಇದೇ ಮೇನ್. ಬ್ಯಾಕ್ ಸೈಡಲ್ಲಿ ವೀಲ್ ಎಲಿಮೆಂಟ್ ಮಾತ್ರ ಬರ್ತಾ ಇದೆ. ಇದಕ್ಕೆ ಎರಡಕ್ಕೆ ಮಾತ್ರ ಇಲ್ಲಿ ಹಿಡಿದಿ ಸರ್. ಓಕೆ ಓಕೆ. ಇಲ್ಲಿ XUV-ನಲ್ಲಿ ಇದು ಒಂದು, ಮತ್ತೆ ಇಲ್ಲಿ ಇದು ಒಂದು 2 ಪಾಯಿಂಟ್. ಸ್ಟೇರಿಂಗ್ ಬಾಲ್ಜೆಂಟ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ. ಇದಕ್ಕೆ ಟೈರಾಯ್ಡ್ ಎಂಡ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಮಾತ್ರ, ಇದಕ್ಕೆ ಏನು ಸಂಬಂಧಪಟ್ಟರೆ XUV-ನಲ್ಲಿ ಮಾತ್ರ ಇದು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಓಕೆ. 19 ಕಾಂಬಿನೇಷನ್ ತಗೋತೀವಿ. 19 ಕಾಂಬಿನೇಷನ್ ಇದು. ಓಕೆ. ನೋಡಿ ಎಂಡ್ಸ್ ನಟ್ಟನ್ನ ಲೂಸ್ ಮಾಡ್ತೀವಿ ನಾವು. ಅಡ್ಜಸ್ಟ್ಮೆಂಟ್ ಮಾಡಿ ನೋಡ್ಬಿಡಿ ಸರ್. ಓಕೆ ಬೈ.
ಲೈಟ್ ಆಗಿ ಇದರಲ್ಲಿ ವೀಲ್ ಎಲಿಮೆಂಟ್ ಮಾತ್ರ ಚೇಂಜ್ ಆಗಿದೆ. ಹೌದಾ? ಜಾಸ್ತಿ ವೇರಿಯೇಷನ್ ಆಗಿಲ್ಲ ಸರ್ ಇದರಲ್ಲಿ. ಓಕೆ ಬೈ. ಜಾಸ್ತಿ ಯಾವ್ದು ಇದು ಕಾರಣಕ್ಕೂ ವೇರಿಯೇಷನ್ ಆಗಲ್ಲ ಇದರಲ್ಲಿ. ಎವ್ರಿ 5000ಗೆ ವೀಲ್ ಅಲೈನ್ಮೆಂಟ್, ವೀಲ್ ಬ್ಯಾಲೆನ್ಸಿಂಗ್, ರೊಟೇಷನ್ ಮಾಡಿಸ್ಬೇಕು. ಬರೀ 2 ಟೈರ್ ನಾವು ಮುಂದ್ಗಡೆ ಹಾಕಿಸ್ರೆ 30,000 ಕಿಲೋಮೀಟರ್ ಬರ್ತದೆ. ಓಕೆ ಬೈ. ಪ್ರತಿ 5,000 ಕಿಲೋಮೀಟರ್. 5,000ಕ್ಕೆ ಒಂದ್ಸತ ಅಲೈನ್ಮೆಂಟ್, ವೀಲ್ ಬ್ಯಾಲೆನ್ಸಿಂಗ್. 10,000ಕ್ಕೆ ಒಂದ್ಸತ ಇಲ್ಲಿ ಇದು ರೊಟೇಷನ್ ಮಾಡಿಸ್ಬೇಕು. ಬ್ಯಾಕ್ ಇದು ಇಲ್ಲಿ ಲೆಫ್ಟ್ ರೈಟ್ ಟೈರ್ನ ಬ್ಯಾಕ್ ಹೋಗಿ ಲೆಫ್ಟ್ ರೈಟ್ ಟೈರ್ನ ಫ್ರಂಟ್ ಹೋಗಿ ರೈಟ್ ಸೈಡ್ ಹಾಕ್ತಿವಿ ನಾವು ಟೈರ್. ಎಕ್ಸ್ ಮಾರ್ಕ್ ರೊಟೇಷನ್ 10,000ಕ್ಕೆ ಒಂದ್ಸತ ರೊಟೇಷನ್ ಮಾಡಿದ್ರೆ 10,000 ಕಿಲೋಮೀಟರ್ ಒಂದ್ಸರಿ ಟೈರ್ಸ್ ರೊಟೇಷನ್ ಮಾಡ್ತೀರಾ? ಟೈರ್ ರೊಟೇಷನ್ ಮಾಡಿಸ್ಬೇಕು. ಅದು ಮಾಡಿಸಿಲ್ಲ ಅಂದ್ರೆ ಇಲ್ಲ ಬರೀ 2 ಟೈರ್ ನಾವು ಹಂಗೆ ಓಡಿಸಿದ್ರೆ 30,000 ಕಿಲೋಮೀಟರ್ ಇರ್ತದೆ. 10,000ಕ್ಕೆ ಒಂದ್ಸತ ರೊಟೇಷನ್ ಮಾಡಿಸಿದ್ರೆ ನಾವು 70,000 ಕಿಲೋಮೀಟರ್ ಓಡ್ತದೆ ಗಾಡಿ. ಹೌದಾ? ಓ ಸೂಪರ್. ಅದಾದ್ರು 10,000 ಕಿಲೋಮೀಟರ್ ಒಂದ್ಸರಿ ಟೈರ್ಸ್ ರೊಟೇಷನ್ ಮಾಡಿದಂತ ನಿಮ್ಗೆ ಆಲ್ಮೋಸ್ಟ್ 70,000 ಕಿಲೋಮೀಟರ್ಸ್ ಲೈಫ್ ಬರ್ತದೆ. 70,000 ಯಾವುದೇ ಕಾರಣಕ್ಕೂ ಯಾವ್ದು ನಮ್ಮ ಇದು ಫ್ರೆಂಡ್ಸ್ಗಳಿಗೆ ಒಂದೇ ಹೇಳೋದು ನಾವು, ಹಾಕಿಸ್ತಾರೆ 4 ಟೈರ್ ಹಾಕ್ಸಿ ದಯವಿಟ್ಟು. 2 ಟೈರ್ ಯಾವುದೇ ಕಾರಣಕ್ಕೂ ಹಾಕ್ಸಕ್ಕೆ ಹೋಗ್ಬೇಡಿ. 2 ಟೈರ್ ಹಾಕ್ಸಿದ್ರೆ ಯಾವುದೇ ಕಾರಣಕ್ಕೂ ಬಾಳಿಕೆ ಬರಲ್ಲ. 4 ಟೈರ್ ಹಾಕಿದ್ರೆ ಟೈರ್ ರೊಟೇಷನ್, ವೀಲ್ ಅಲೈನ್ಮೆಂಟ್ ಪ್ರತಿ ಒಂದ್ಸಲ ಎವ್ರಿ 5,000ಗೆ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಮಾಡಿಸಿದ್ರೆ ಟೈರ್ಗಳು ಬಾಳಿಕೆ ಬರ್ತದೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ. 30 ಕಿಲೋಮೀಟರ್ಗೆ ಮಾತ್ರ ಟೈರ್ ಎಲ್ಲ ಫುಲ್ ದರ ಬಂದ್ಬಿಡುತ್ತೆ. ಸಸ್ಪೆನ್ಷನ್ ಕೆಲಸ ಮಾಡಿಸಿದ್ರೆ ಮೆಕ್ಯಾನಿಕ್ ಹತ್ರ ದಯವಿಟ್ಟು ಸಸ್ಪೆನ್ಷನ್ ಕೆಲಸ ಮಾಡಿಸಿದ್ರೆ ವೀಲ್ ಅಲೈನ್ಮೆಂಟ್ಗೆ ದಯವಿಟ್ಟು ಬನ್ನಿ. ನೀವು ಅವ್ರದ್ದು ಮಾತು ನೀವು ಕೇಳ್ಕೊಂಡೋದ್ರೆ 30 ಕಿಲೋಮೀಟರ್ ಎಲ್ಲ ದರ ಬಂದ್ಬಿಡ್ತದೆ ಟೈರು. ಸರ್ ವೀಲ್ ಬ್ಯಾಲೆನ್ಸಿಂಗ್ ಅಲ್ಲಿ ನೋಡಿ ನ್ಯಾಚುರಲ್ ಆಗಿ ಕಪ್ಗಳು ಬರ್ತದೆ. ಕಪ್ಪು, ವೀಲ್ ಕಪ್ಪು. ಇದಕ್ಕೆ ಯಾವ್ದು ಆಗ್ತದೆ ಅಂದ್ರೆ ಇದಕ್ಕೆ ಯಾವ್ದು ಸಂಬಂಧಪಟ್ಟದ ಅದಕ್ಕೆ ಮಾತ್ರ ಹಾಕ್ಬೇಕು. ಓಕೆ ಓಕೆ ನೋಡಿ ಸ್ಮಾಲ್ ಇದು. ಓಕೆ ಸ್ಮಾಲ್. ಇದು ಸ್ಮಾಲ್, ಇದು ಮೀಡಿಯಂ, ಇದು ಬಿಗ್. ಓಕೆ ಬೈ. ಏನಾದ್ರು ಕಲ್ಗಳು ಏನಾದ್ರು ಇದ್ರೆ ಟೈರ್ ಅಲ್ಲಿ ಮಾತ್ರ ನಾವು ರಿಮೂವ್ ಮಾಡ್ತೀವಿ. ಓಕೆ. ರಿಮೂವ್ ಮಾಡ್ಬಿಟ್ಟು ಹಳೇದು ಇರೋದು ವೇಟ್ಸ್ನ ರಿಮೂವ್ ಮಾಡ್ತೀವಿ ನಾವು. ರಿಮೂವ್ ಮಾಡಾದ್ಮೇಲೆ ಕ್ಯಾಲಿಬ್ರೇಷನ್ ಅನ್ನ ಮಾಡ್ತೀವಿ. ಇದಕ್ಕೆ ಡಿಕ್ಸ್ ಕ್ಯಾಲಿಬ್ರೇಷನ್ ಮಾಡ್ತೀವಿ. ಡಿಕ್ಸ್ ಕ್ಯಾಲಿಬ್ರೇಷನ್ ಮಾಡಾದ್ಮೇಲೆ ಇದಕ್ಕೆ ರನ್ಔಟ್ ಮಾಡ್ತೀವಿ ನಾವು. ಸರ್ ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸೋದು ಉದ್ದೇಶ ಏನಂದ್ರೆ ಡಿಕ್ಸ್ಗಳು ಬೆಂಡಿದ್ರೆ, ಟೈರ್ ಎನಿವೇರ್ ತಿಂತಾ ಇದ್ರೆ, ಎಬೋ 100 ಮೇಲೆ ವಾಬ್ಲಿಂಗ್ ಬಂದರೆ ಟೈರ್ಗಳೇ ಪ್ಯಾಚ್ ಇದ್ರೆ ಮಾತ್ರ ಇದರಲ್ಲಿ ತೋರಿಸ್ಬಿಡೋದು ನಮ್ಮ ಮಿಷಿನಲ್ಲಿ. ಬನ್ನಿ ಸರ್, ಹಂಟರಲ್ಲಿ ಮಾತ್ರ ತೋರಿಸೋದು ಇದು. ಬೇರೆ ಮಿಷಿನಲ್ಲಿ ಯಾವುದೇ ಕಾರಣಕ್ಕೂ ತೋರಿಸೋದು ಸಾಧ್ಯ ಇಲ್ಲ. ಇದು ಇನ್ಸೈಡು. ಓಕೆ. ಇದು ಬಂದು ಔಟ್ ಸೈಡ್. ಓಕೆ. 20 ಗ್ರಾಮ್ ಔಟ್ ಸೈಡ್ 45 ಗ್ರಾಮ್. 45. ಓಕೆ. 45 ಗ್ರಾಮ್ಸ್ ಇದರಲ್ಲಿ ನೋಡಿ ಬರ್ದಿರ್ತದೆ ವೇಟ್ಸ್ ಮೇಲೆ. ಏನು ಅದರಲ್ಲಿ ಏನು ದೊಡ್ಡ ವಿಚಾರ ಇದು ಕಲಿಯಾಗತ್ತ. 45 ಗ್ರಾಮ್ಸ್ ಅಂತ ಇದೆ. ಇದು 45 ಆಗ್ತದೆ. ಇದು ಸೆಂಟ್ರ್ ಹೆಂಗಿದೆ, ಈ ಸೆಂಟ್ರಲ್ಲಿ ಮಾತ್ರ ಹಿಂಗೆ ಬರ್ಬೇಕು ನಾವು. ಸರಿ ಆಯ್ತು. ಹಿಂಗೆ ಬಂದ್ಬಿಟ್ಟು ಯಾವ ಕಡೆ ಲೈಟ್ ಆಗಿ ಬೆಂಡಿರ್ತದೆ ಅಲ್ಲಿಗೆ ಮಾತ್ರ ಇದು ಮಿಷಿನ್ ವೇಟ್ಸ್ ಅನ್ನ ಕೇಳ್ತದೆ. 0 ಬರಬೇಕು ಸರ್ ಅದು. ಓಕೆ ಫೈನ್, ಕರೆಕ್ಟ್ ಆಯ್ತು ಅಲ್ವಾ? ಔಟ್ ಸೈಡ್ 0 ಆಗಿದೆ, ಇಲ್ಲಿ 15 ಇದೆ. ಇದು ತಿರ್ಗಾ ರಿಮೂವ್ ಮಾಡಿ ಅಂತವ್ರೆ. ರಿಮೂವ್ ಮಾಡಿ ಒಂಚೂರು ಮುಂದೆ ಮುಂಗಡೆ ಹೊಡಿರಿ ಅಂತ ಹೇಳ್ತದೆ ಅದು. ಎಷ್ಟಿದೆ ಸರ್? 10 ಇದೆ. 10. ತಿರ್ಗಾ ಅದು ಏನು ಹೇಳ್ತಾರೆ ನೋಡಿ, ಇನ್ನು ಸ್ವಲ್ಪ ರಿಮೂವ್ ಮಾಡಿ. ರಿಮೂವ್ ಮಾಡ್ಬಿಟ್ಟು ಇನ್ನೊಂದು ಚೂರು ಮುಂದೆ ತಗೊಳ್ಳಿ ಅಂತ ಹೇಳ್ತದೆ. 0 ಬರ್ತದೆ. 0 ಬರಬೇಕು. ಈಗ ಆಯ್ತು ನೋಡಿ, ವೀಲ್ ಬ್ಯಾಲೆನ್ಸಿಂಗ್ ಆಗಿಲ್ಲ ಅಂತ. ಇದು ಬಂದು ಮಾಮೂಲಿ ಡಿಕ್ಸ್ ವೇಟ್ಸ್. ಇದು ಬಂದು ಓಕೆ. ಇದು ಮ್ಯಾಗ್ ವೀಲ್ ವೇಟ್ಸ್ ಸರ್. ಇದು ಸ್ಟಿಕ್ಕರ್ ವೇಟ್ಸ್ ಅಂತ ಹೇಳ್ತೀವಿ ಇದಕ್ಕೆ ನಾವು. ಓಕೆ ಓಕೆ. ಸ್ಟಿಕ್ಕರ್ ವೇಟ್ಸ್. ಮ್ಯಾಗ್ ವೀಲ್ ಇದು. ಬನ್ನಿ ಸರ್ ಇಲ್ಲಿ ನೋಡಿ. ಟೈರು ನಾವು ಉಲ್ಟಾ ಮಾಡೋ ಉದ್ದೇಶ ಏನಂದ್ರೆ ಇನ್ನರ್ ವೇರ್ ಮಾತ್ರ ತಿನ್ನೋದು. ಇನ್ನರ್ ವೇರ್ ತಿಂದಿದ್ರೆ ಇನ್ಸೈಡ್ ಔಟ್ಸೈಡ್ ನಾವು ಮಾಡ್ತೀವಿ. ಓಕೆ ಓಕೆ. ಕರೆಕ್ಟ್ ಟೈಮ್ಗೆ ಅಲೈನ್ಮೆಂಟ್ ಆಗಿಲ್ಲ ಅಂದರೆ ಮಾತ್ರ ಅದು ಇನ್ಸೈಡ್ ತಿಂತದೆ. ಪವರ್ ಸ್ಟೀರಿಂಗಲ್ಲಿ ಮಾತ್ರ ಔಟ್ಸೈಡ್ ಅದು ಯಾವುದೇ ಕಾರಣಕ್ಕೂ ತಿನ್ನಲೇಬೇಕದು. ಪವರ್ ಸ್ಟೀರಿಂಗಲ್ಲಿ ಆರ್ಡಿನರಿ ಮಾತ್ರ ಅಲ್ಲಿ ಬರೀ ಇನ್ಸೈಡ್ ಲೈಟಾಗಿ ತಿಂತದೆ. ನಿಮಗೆ ಟೈರ್ಗಳು ಬಾಳಿಕೆ ಬರಬೇಕಂದ್ರೆ ಇನ್ಸೈಡ್ ಔಟ್ಸೈಡ್ ಮಾಡ್ಕೋಬೇಕು ನಾವು. ಓಕೆ. ಬನ್ನಿ ಸರ್ ಇಲ್ಲಿ. ಇದು ಬಂದು ಇದು ಮಾಡ್ತೀವಿ, ಪ್ರೆಸ್ಸಿಂಗ್ ಮಾಡ್ತೀವಿ ನಾವು ನೋಡಿ. ಈಗ ಟೈರ್ ರಿಮೂವ್ ಮಾಡಿ ರಿವರ್ಸ್ ಮಾಡಿ ಫಿಟ್ ಮಾಡ್ತೀರಲ್ವಾ ನೋಡಿ ಸರ್. ಅದು ಇನ್ಸೈಡ್ ಯಾವುದು ಔಟ್ಸೈಡ್ ಅಂತ ನೋಡಿ. ಅದಕ್ಕೆ ನಾವು ಏನು ಮಾಡ್ತೀವಿ, ಮಾರ್ಕ್ ಮಾಡ್ಕೋತೀವಿ ಹಿಂಗೆ. ಓಕೆ ಓಕೆ ಓಕೆ. ಇದು ಇನ್ಸೈಡ್.
ಸರ್ ಇದರಲ್ಲಿ ಟೈರ್ ಫಿಟ್ಟಿಂಗ್ ಇರಲ್ಲಿ ನೋಡಿ 2 ಥರ ಇದೆ, 2 ಥರ. ಇದು ಬಂದೆ ನೋಡಿ 15, 16, 17 ಲಾಸ್ಟ್ ಇದು. ಓಕೆ. ಇದು ಬಂದು ಓಲ್ಡ್ ಮಿಷಿನ್ ಇದು. ಇದು ಬಂದು ಲೇಟೆಸ್ಟ್ ಮಿಷಿನ್. ಲೇಟೆಸ್ಟ್. ಓಕೆ. 18, 19, 20, 21 ಗಂಟೆ ನಾವು ಮಾಡ್ಬೋದು. ಟೈರು ರಿಮೂವ್ ಮಾಡಾದ್ಮೇಲೆ ಸೋಪ್ ಆಯಿಲ್ ಹಾಕ್ಬೇಕು ಇದಕ್ಕೆ. ಬರೀ ಸರ್ ಸೋಪ್ ಆಯಿಲ್ ಹಾಕಿ ಏನಿಗೆ ಹೇಳಿ, ಇಲ್ಲಾಂದ್ರೆ ಬೀಡಿಂಗ್ಗಳು ಆರ್ಬಿಡ್ತದೆ. ಸ್ಮೂತಾಗಿ ಕುತ್ಕೊಳ್ಬೇಕಂದ್ರೆ ಬಿಡಿ ಸೋಪ್ ಆಯಿಲ್ ಹಾಕ್ಬೇಕು ನಾವು. ಹಿಂಗೆ ಇಟ್ಟಿದ್ದು ಇವಾಗ ಏನ್ ಮಾಡ್ತೀವಿ ನಾವು, ಹಿಂಗೆ ಉಲ್ಟಾ ಬಿಡಿ ಮಾಡ್ತೀವಿ. ಔಟ್ ಸೈಡ್ ಆಗುತ್ತೆ ಅದು. ಔಟ್ ಸೈಡ್ ನಾವು ಮಾತ್ರ ಹಾಕ್ತೀವಿ. ಆಯ್ತಾ ಸರ್? ಓಕೆ. ಎನಿ ವೆಹಿಕಲ್ ಅಲೈನ್ಮೆಂಟ್, ವೀಲ್ ಬ್ಯಾಲೆನ್ಸಿಂಗ್, ಟೈರ್ ಫಿಟ್ಟಿಂಗ್, ನೈಟ್ರೋಜನ್, ಟೈರ್ ರಿಮೂವ್ ಎಲ್ಲ ಮಾಡಿ 20 ನಿಮಿಷದಲ್ಲಿ ಗಾಡಿ ಕೊಡ್ತೀನಿ ಸರ್. ಚಾಲೆಂಜ್ ಆಗಿ ಹೇಳ್ತೀನಿ ನಾನು. ಎನಿ ವೆಹಿಕಲ್ ಗಾಡಿಗೆ PUC ಮಾಡಲೇಬೇಕು. PUC ಮಾಡಿಸಿಲ್ಲ ಅಂದರೆ 500, 1,000 ಇಲ್ಲಾಂದರೆ ದಂಡ ಕಟ್ಟಲೇಬೇಕು. ಅದು ಪೊಲ್ಯೂಷನ್ ಜಾಸ್ತಿ ಇರ್ತದೆ ಅಂತ ಇದರಲ್ಲಿ ಅಪ್ ಟು ಡೇಟ್ ಇದರಲ್ಲಿ ಗೊತ್ತಾಗ್ತದೆ. ಬನ್ನಿ ಸರ್ ಈ ಕಡೆ. ಇದು ಮೇನ್ ಬಂದು ಇದು. ನೋಡಿ ಸರ್ ಈ ಕಡೆ ಬನ್ನಿ. ಇದರಲ್ಲಿ ಏನಾದರೂ ವೆಹಿಕಲ್ ಏನಾದ್ರು ಚೆನ್ನಾಗಿದ್ರೆ ಕರೆಕ್ಟಾಗಿ ಸರ್ ಬನ್ನಿ ಇಲ್ಲೇ. ಇದ್ರದ್ದು ಇದು ಬರ್ತದೆ ನೋಡಿ, ಇದು ಫಿಲ್ಟರ್ ಬರ್ತದೆ ಇದ್ರದ್ದು. ಓಕೆ ಓಕೆ. ಪೊಲ್ಯೂಷನ್ ಜಾಸ್ತಿ ಇದ್ರೆ ಕಾರ್ಬನ್ ಎಲ್ಲ ಹೋಗಿ ಎಲ್ಲ ಬ್ಲ್ಯಾಕ್ ಆಗಿಬಿಡ್ತದೆ ಇದು. ಹೌದಾ? ಓಕೆ. ನೋಡಿ ಕಾರ್ಬನ್ ಎಲ್ಲ ಹೋಗಿ ಎಲ್ಲ ಬ್ಲ್ಯಾಕ್ ಆಗಿಬಿಡ್ತದೆ ಗಾಡಿ. ನೋಡಿ ಪೆಟ್ರೋಲ್ ಗಾಡಿನಲ್ಲಿ ಏನು ಗೊತ್ತಾಗಲ್ಲ ಅಷ್ಟೊಂದು. ಪೆಟ್ರೋಲ್ ಗಾಡಿನಲ್ಲಿ ಏನು ಗೊತ್ತಾಗಲ್ಲ ಅಷ್ಟೊಂದು. ಡೀಸೆಲ್ ಗಾಡಿನಲ್ಲಿ ಪೊಲ್ಯೂಷನ್ ಜಾಸ್ತಿ ಇರ್ತದೆ. ಅದರಲ್ಲಿ ಏನಿದ್ರು ಇಲ್ಲಿ ಇದ್ರಲ್ಲಿ ತೋರಿಸ್ಬಿಡ್ತದೆ ಈ ಮಿಷಿನಲ್ಲಿ. ಇದು ರಿಜಿಸ್ಟರ್ ನಂಬರ್, ಇದು ಡೇಟು, ಇದು ಮೇಕಪ್ ಮ್ಯಾನುಫ್ಯಾಕ್ಚರ್. ಇದು ಗಾಡಿದು ಫೋಟೋ ಬರ್ತದೆ ಇದರಲ್ಲಿ. ನೋಡಿ ಇದು ನೋಡಿ ಸರ್, ಇದು ಬಂದು ಸರ್ಟಿಫಿಕೇಟು. ಬೇರೆಯವರು ಮೋಸ ಮಾಡ್ತಾರೆ. ನೋಡಿ 6 ತಿಂಗಳಿಗೆ ನೋಡಿ, ಇದು 1 ವರ್ಷಕ್ಕೆ ಅಂದ್ರೆ 200 ರೂಪಾಯಿ, 250 ರೂಪಾಯಿ ಇಸ್ಕೊತಾರೆ. ನಾವು ಆ ಥರ ಮೋಸ ಮಾಡಲ್ಲ. ಕಸ್ಟಮರ್ ನಮಗೆ ತುಂಬ ಮುಖ್ಯ. 115 ರೂಪಾಯಿ ಅಂದರೆ 115 ರೂಪಾಯಿನೇ ಕಟ್ಟಬೇಕು. ಇಲ್ಲಿ ನಾರ್ಮಲ್ ಏರಲ್ಲಿ ಎಕ್ಸೆಸ್ ಆಗ್ತದೆ ಏರು. ನೈಟ್ರೋಜನಲ್ಲಿ ಹೀಟ್ಗೆ ಕಮ್ಮಿ ಆಗ್ತದೆ ನೈಟ್ರೋಜನ್. ಅದಕ್ಕೆ ಯಾವುದೇ ಕಾರಣ ಉದ್ದೇಶ ಅದು ಏನಕ್ಕೆ ಆಗ್ತದೆ ಅಂದರೆ, ಮ್ಯಾಗ್ ವೀಲ್ಗಳು, ಡಿಸ್ಕ್ಗಳು ಹೀಟ್ ಹಾಕ್ಬೇಡ ಅಂದರೆ ಅದು ಕೋಲ್ಡ್ ಆಗಿರ್ತದೆ ಅಂದ್ರೆ ಅದಕ್ಕೆ ಮಾತ್ರ ಹಾಕ್ಸೋದು ಇದು ನೈಟ್ರೋಜನ್ನು. ಸರ್ ಇದೆಲ್ಲ ನೀವು ವೀಲ್ ಹೆಲ್ಮೆಟ್ ನಾವು ಹೆಂಗೆ ಮಾಡ್ತೀವಿ, ಫಿಟ್ಟಿಂಗ್ ಹೆಂಗೆ ಮಾಡ್ತೀವಿ, ಬ್ಯಾಲೆನ್ಸಿಂಗ್ ಹೆಂಗೆ ಮಾಡ್ತೀವಿ, ಎಮಿಷನ್ ಟೆಸ್ಟ್ ಹೆಂಗೆ ಮಾಡ್ತೀವಿ, ನೀವು ಪ್ರತಿಯೊಂದು ನಾವು ಎಲ್ಲ ತೋರಿಸ್ಕೊಟ್ಟಿದ್ದೀವಿ. ಈ ತೋರಿಸಿದ್ದು ನಾವು ಏನು ನಿಮಗೆ ಅಂತ ನಮ್ಗೆ ಗೊತ್ತು. ಕಸ್ಟಮರ್ಸ್ಗೆ ಎಲ್ಲ ವೀಲ್ ಹೆಲ್ಮೆಟ್ ಅಂದರೆ ಏನು, ಅಲ್ಲ ವೀಲ್ ಬ್ಯಾಲೆನ್ಸಿಂಗ್ ಅಂದರೆ ಏನು, ಫಿಟ್ಟಿಂಗ್ ಅಂದರೆ ಏನು, ಎಮಿಷನ್ ಅಂದರೆ ಏನು ಎಲ್ಲರಿಗೂ ಗೊತ್ತಿರ್ತದೆ. ಆದರೆ ನಾವು ಇದು ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮಲ್ಲಿ ಒಂದು 15 ವರ್ಷ ಆಗೈತೆ ನಮ್ಮದು ವೀಲ್ ಎಲಿಮೆಂಟ್ ಓಪನ್ ಆಗಿ. ಕಸ್ಟಮರ್ಸ್ಗಳು ಭಾಳ ಸಪೋರ್ಟಾಗಿ ಕರೆಕ್ಟಾಗಿ ಬರ್ತಾವ್ರೆ, ನಮಗೆ ಭಾಳ ಪ್ರೋತ್ಸಾಹ ಮಾಡ್ತಾರೆ. ಆದರೆ ನಾವು ಏನು ಹೇಳ್ತಾ ಇದ್ದೀವಿ, ಈಗ ಇದು 5 ಪೂಜೆ ಬರೋದ್ರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, 4 ವೀಲ್ ಬ್ಯಾಲೆನ್ಸಿಂಗು ಅಲೈನ್ಮೆಂಟ್ ಮಾಡಿಸಿದ್ರೆ ನಾವು 20%ವರೆಗೂ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಸರ್. ಟ್ರೈನಿಂದ ನಾವು 3ನೇ ತಾರೀಕುವರೆಗೂ ನಾವು ನಿಮಗೆ 20% ಡಿಸ್ಕೌಂಟ್ ಕೊಡ್ತೀವಿ ಎಲ್ಲ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಮಾಡಿದ್ದಕ್ಕೆ. ಇನ್ನೊಂದು ಏನಂತ ಹೇಳಿದ್ರೆ, ನಾವು ಟೈರ್ಗಳು ಹೋಲ್ಸೇಲ್ ರೇಟಿಂದ ಕೊಡ್ತಾ ಇದ್ದೀವಿ ಸರ್. ನೀವು ಎಲ್ಲಿನೂ ಚೆಕ್ ಮಾಡ್ಕೊಳ್ಳಿ, ಯಾವುದೇ ಅಂಗಡಿಯಲ್ಲಿನೂ ಚೆಕ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಅಪೋಲೋ ಮತ್ತು JK ಡೀಲರ್ಶಿಪ್ ಐತೆ. ನಾವು ಎಲ್ಲ ಕಾರ್ಗಳಿಗೆ, ಟಾಟಾ ಎಸ್, ಅಶೋಕ್ ಲೇಲ್ಯಾಂಡ್ ಗಾಡಿಗಳಿಗೆ, SUV, LCV ವೆಹಿಕಲ್ಗೆ ಎಲ್ಲರಿಗೂ ನಾವು ಹೋಲ್ಸೇಲ್ ರೇಟಿಂದ ಕೊಡ್ತಾ ಇದ್ದೀವಿ ಸರ್. ನಮ್ಮ ಹತ್ರ ಸ್ಕೂಟ್ರು ಟೈರು ಅವೈಲಬಿಲಿಟಿ ಐತೆ. ಸ್ಕೂಟ್ರು ಟೈರು ಎಲ್ಲ ಸ್ಕೂಟ್ರು ಟೈರ್ 2 ವೀಲರ್ ಟೈರ್ಸು ಅವೈಲಬಿಲಿಟಿ ಐತೆ. ಎಲ್ಲ ನಾವು ಹೋಲ್ಸೇಲ್ ರೇಟಿಂದ ಕೊಡ್ತೀವಿ ಸರ್. ನಮ್ಮ ಹತ್ರ ಬಂದು 4 ಟೈರ್ ಹಾಕಿಸಿದ್ರೆ ನಾವು ನಿಮಗೆ ಟೈರ್ ಫಿಟ್ಟಿಂಗು, ನೈಟ್ರೋಜನ್ ಏರು, ವೀಲ್ ಅಲೈನ್ಮೆಂಟ್ ಫ್ರೀಯಾಗಿ ಮಾಡ್ಕೊಡ್ತೀವಿ ಸರ್. ಇದರಲ್ಲಿ ಏನು ಥರದ ದುಡ್ಡು ನಾವು ಎಕ್ಸ್ಟ್ರಾ ನಾವು ಚಾರ್ಜ್ ಮಾಡಲ್ಲ. ಬರೀ ಏನಂದರೆ ವೀಲ್ ಬ್ಯಾಲೆನ್ಸಿಂಗ್ ಮಾಡ್ರೆ ವೀಲ್ ಬ್ಯಾಲೆನ್ಸಿಂಗ್ ಚಾರ್ಜ್ ಮಾತ್ರ ತೊಗೊತೀವಿ. ಪರ್ ವೀಲ್ 100 ರೂಪೀಸ್ ಚಾರ್ಜ್ ಇರ್ತದೆ ಸರ್. ಟೈರ್ ಫಿಟ್ಟಿಂಗ್, ನೈಟ್ರೋಜನ್ ಫ್ರೀ ಮಾಡ್ಕೊಡ್ತೀವಿ. ನ್ಯೂ ಇಯರ್ವರೆಗೂ ಮಾಡ್ಕೊಡ್ತೀವಿ. ಇದು ಬರೀ ಅಲೈನ್ಮೆಂಟು, ಫಿಟ್ಟಿಂಗು, ಬ್ಯಾಲೆನ್ಸಿಂಗ್ ಮಾಡಕ್ಕೆ ಬರ್ತಾರಲ್ಲ ಬೇರೆಯವರು, ಟೈರ್ ಹಾಕ್ಸಲ್ಲ, ಅವ್ರಿಗೆ ಮಾತ್ರ ಈ 4 ಡೇಸ್ವರೆಗೂ ನಾವು ನಿಮಗೆ 20% ಡಿಸ್ಕೌಂಟ್ ಆಗಿ ಮಾಡಿಕೊಡ್ತೀವಿ ಸರ್. ಸರ್ ನನ್ನ ಕಾಂಟ್ಯಾಕ್ಟ್ ನಂಬರು 9448738974. ಸರ್ ನಮ್ಮದು RS ಕಾರ್ ಫಾರ್ಮ್ ವಾಷಿಂಗ್ ಸೆಂಟರ್ ಅಂತ ಐತೆ. ಇದರಲ್ಲಿ ನಾವು 2 ವೀಲರಿಂದ ಹಿಡಿದು 10 ವೀಲರ್ ತನಕನೂ ಮಾಡ್ತೀವಿ ಸರ್ ವಾಷಿಂಗು. ಇದರಲ್ಲಿ ನಾವು ಫಾರ್ಮ್ ವಾಶು, ಟೈರ್ ಪಾಲಿಶು, ಡ್ಯಾಶ್ಬೋರ್ಡ್ ಪಾಲಿಶು, ಅಂಡರ್ ಚಾರ್ಸಿ ವಾಶು, ಡೀಸೆಲ್ ಆಯಿಲ್ ಸ್ಪ್ರೇ ಎಲ್ಲ ಮಾಡಿಕೊಡ್ತೀವಿ ಸರ್. ಎಲ್ಲ ಸುಲಭ ಮಾಡಿಕೊಡ್ತೀವಿ. ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ ಮಾಡಿಕೊಡ್ತೀವಿ. ವೀಲ್ ಅಲೈನ್ಮೆಂಟು ಐತೆ, ಡೀಲಿಂಗ್ ಆಫೀಸು ಐತೆ, ಕಾರ್ ವಾಷಿಂಗು ಐತೆ. ನಮ್ಮದು ಇದು ಕಾರ್ ವಾಷಿಂಗು 25 ಇಯರ್ಸಿಂದ ಇರುತ್ತೆ ಸರ್.
ಎಲ್ಲರೂ ಎಕ್ಸ್ಪೀರಿಯನ್ಸ್, ಇವರೆಲ್ಲ 25 years ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿ ಎಲ್ಲರೂ ಇವರೆಲ್ಲ 25 years ಇಂದ ನಮ್ಮ ಹತ್ರ ಕೆಲಸ ಮಾಡ್ತವ್ರೆ, ನಮ್ಮ ಜೊತೆ ಕೋಆಪರೇಟಿವ್ ಆಗಿದ್ದಾರೆ. ಕಸ್ಟಮರು ತುಂಬಾ ಲೈಕ್ ಮಾಡ್ತಾರೆ ನಮಗೆ. ಇವ್ರ ಜೊತೆ ಕೆಲಸ ಮಾಡೋರು ಎಲ್ಲ ಒಂದು 25 ವರ್ಷ ಇವರೆಲ್ಲ ಇಲ್ಲಿ ಕೆಲಸ ಮಾಡ್ತಾರೆ. ಸ್ಟಾರ್ಟಿಂಗ್ ಇಷ್ಟು ನೋಡಿ ಸರ್, ಫಾರ್ಮ್ ವಾಶ್ ಮಾಡ್ತಾರೆ ನೋಡಿ, ಫಾರ್ಮ್ ವಾಶ್ ಮಾಡ್ತಾ ಇದ್ದಾರೆ ಇದು ಸರ್. ನಮ್ಮ ಹತ್ರ ನೋಡಿ ಫಿಟ್ಟು ಐತೆ. ಕೆಲವೊಬ್ರು ಏನು ಮಾಡ್ತಾರೆ, ಫ್ಲ್ಯಾಟೇ ಇಡ್ತಾರೆ, ಫ್ಲ್ಯಾಟಲ್ಲಿ ತಗೊಂಡೋಗಿ ಫುಲ್ ವಾಷಿಂಗ್ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾರೆ ಸರ್. ಬೇರೆಯವ್ರದ್ದು ಏನು ಹೇಳ್ತಾ ಇಲ್ಲ, ನನ್ನ ರಿಯಾಲಿಟಿ ಹೇಳ್ತಾ ಇರೋದು. ನಮ್ಮದಲ್ಲಿ ಫಿಟ್ಟು ಐತೆ, ನಾವು ಕೆಳಗಡೆ ಹೋಗ್ತೀವಿ, ಹೋಗಿ ಪೂರ್ತಿ ಚಾರ್ಜಿ ಎಲ್ಲ ಸರ್ವಿಸ್ ಮಾಡಿ, ಅಂಡರ್ ಬಾಡಿ ಎಲ್ಲ ಕ್ಲೀನಾಗಿ ಮಾಡಿ, ಡೀಸೆಲ್ ಆಯಿಲ್ ಸ್ಪ್ರೇ ಎಲ್ಲ ಮಾಡ್ಕೊಡ್ತೀವಿ ಸರ್. ನಮ್ಮ ಹತ್ರ ಹೈಡ್ರಾಲಿಕ್ಕು ಐತೆ, ಹೈಡ್ರಾಲಿಕ್ ಜಾಕು ಐತೆ. ಹೈಡ್ರಾಲಿಕಲ್ಲೂ ನಾವು ಎತ್ತಿ ಗಾಡಿಗಳು ಎಲ್ಲ ಮಾಡ್ಕೊಡ್ತೀವಿ ಸರ್. ಓಕೆ, ಫೈನ್. ಕ್ಲೀನಾಗಿ ಮಾಡ್ಕೊಡ್ತೀವಿ, ಅಫೋರ್ಡಬಲ್ ಪ್ರೈಸಲ್ಲಿ ಮಾಡ್ಕೊಡ್ತೀವಿ. ಫುಲ್ ಸರ್ವಿಸು, ಫಾರ್ಮ್ ವಾಶು, ಪಾಲಿಶು ಎಲ್ಲ ಮಾಡ್ಕೊಡ್ತೀವಿ ಸರ್. ಹೆಚ್ಚಾಗಿ ಎಲ್ಲ ಟೂ ವೀಲರ್ಸ್ ತುಂಬ ಇರೋದು. ಟೂ ವೀಲರ್ಸ್ ತುಂಬ ಬರ್ತದೆ. ಎಷ್ಟು ಮಾಡಿ ಚಾರ್ಜ್ ಮಾಡ್ತಾರೆ ಟೂ ವೀಲರ್ಗೆ? ಟೂ ವೀಲರ್ಸ್ಗೆ ಏನಿಲ್ಲ ಸರ್, 100 rupees ಚಾರ್ಜ್ ಮಾಡ್ತೀವಿ. ನಿಮ್ಮ ಹೆಸರನ್ನ ಹೇಳಿ ಬಾಯ್. ಎಷ್ಟು ವರ್ಷದಲ್ಲಿ? 25 ವರ್ಷ ಇವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀರಾ? ಹ್ಞೂ ಸರ್. ಇದು ಓಪನ್ ಆಗಿರೋದ್ರಿಂದ ಮಾಡ್ತೀವಿ. ಓಕೆ, ಇಷ್ಟು ವರ್ಷ ಕೆಲಸ ಮಾಡ್ತಾರೆ, ನಿಮ್ಗೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ತಾ ಇದ್ದಲ್ಲ ಅಲ್ವಾ? ಊಟ ತಿಂಡಿ ರೊಟ್ಟಿಗೆ ಬಾಸ್ಗೆ ಯಾವುದಕ್ಕೂ ಮೋಸ ಮಾಡಲ್ಲ ಸರ್ ನಮ್ಮ ಸಾವುಕಾರ. ಓಕೆ, ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ? ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ಸರ್, ನಿಮ್ಮ ಹೆಸರನ್ನ ಹೇಳಿ ಸರ್. ನಾರಾಯಣ. ನೀವು 25 ವರ್ಷ ಇರ್ತೀರಾ ಇಲ್ಲಿ ಅಲ್ವಾ? ಹೆಂಗೆ ನಿಮ್ಮ ಬಾಸ್ ಹೆಂಗೆ ನಿಮ್ಗೆ ನೋಡ್ಕೊಳ್ತಾರೆ? ತುಂಬಾ ಚೆನ್ನಾಗಿ ಅಣ್ಣ ತಂದೆ ಇವರು ಚಿಕ್ಕ ಪಾಪು ನೋಡ್ತಾ ಇದ್ರೆ ಹೇಳಿ ಮತ್ತೆ ಅಲ್ವಾ? ಪಾಪುಯಿಂದ ನೋಡ್ತವ್ರೆ, ನಾವು ದೊಡ್ಡವರಾಗ್ಬಿಟ್ಟಿದೀವಿ, ಇವರೆಲ್ಲ ಇನ್ನ ಕೆಲಸ ಮಾಡ್ತವ್ರೆ. ಆಯ್ತು. ನಿಮ್ ಸೌಕರ್ಯ ಖುಷಿಯಾಗಿದ್ದೀರಾ? ನಿಮ್ ನೋಡ್ಕೊಳ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ, ಫ್ಯಾಮಿಲಿ ತರ ಇದ್ದೀವಿ ಸರ್. ಓಕೆ, ಆಯ್ತು ಬೈ, ತುಂಬಾ ಧನ್ಯವಾದ ಬೈ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಎಲ್ಲ ನೋಡಿ, ಎಲ್ಲ 25 ವರ್ಷ ಇವ್ರ ಜೊತೆ ಕೆಲಸ ಮಾಡೋರು, ಎಲ್ಲ ಖುಷಿಯಾಗಿ ಇವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ನೋಡ್ಕೊಳ್ಳಿ. ಫ್ಲೋರಿಂಗ್ ಮ್ಯಾಟ್ ಬರುತ್ತೆ. ಫ್ಲೋರಿಂಗ್ ಮ್ಯಾಟ್ಗಳಿಗೆ ವ್ಯಾಕ್ಯೂಮ್ ಮಾಡೋಕ್ಕಾಗಲ್ಲ. ಇದಕ್ಕೆ ಹೇರೇ ಹೊಡಿಬೇಕು. ಅದಕ್ಕೋಸ್ಕರ ಹೇರ್ ಹೊಡಿತಾ ಇದೀವಿ ಸರ್. ಅದು ಉಲನ್ನು ಮ್ಯಾಟ್ಗಳು ಬಂದರೆ ಖಂಡಿತ ವ್ಯಾಕ್ಯೂಮ್ ಮಾಡಿಕೊಡ್ತೀವಿ. ನಮ್ಮ ಹತ್ರ ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ಐತೆ, ಎಲ್ಲ ಮಾಡಿ ಎಲ್ಲ ಕ್ಲೀನಾಗಿ ಮಾಡಿಕೊಡ್ತೀವಿ ಸರ್. ಆದರೆ ಇಂಜಿನ್ಗೆ ಡೈರೆಕ್ಟು ಜಾಸ್ತಿ ನೀರು ಹೊಡೆಯಲ್ಲ ಸರ್. ಸೈಡು ಎಲ್ಲ ಸೈಡ್ಗಳಿಗೆಲ್ಲ ಹೊಡೆದು ನೀಟಾಗಿ ಮಾಡಿಕೊಡ್ತೀವಿ. ಇಂಜಿನ್ಗಳಿಗೆ ಜಾಸ್ತಿ ನೀರು ಹಾಕ್ಬಿಟ್ರೆ ಸ್ಟಾರ್ಟ್ ಆಗಲ್ಲ. ಇಂಜೆಕ್ಟರ್ಗೆ ಎಲ್ಲ ಹೊಂಟೋಗ್ಬಿಡುತ್ತೆ. ಸೆನ್ಸರ್ ವೆಹಿಕಲ್ ಸ್ಟಾರ್ಟ್ ಆಗಲ್ಲ. ಅದಕ್ಕೆ ಎಷ್ಟು ಕ್ಲೀನ್ ಮಾಡ್ಬೋದು ಕ್ಲೀನ್ ಮಾಡ್ತೀವಿ ಸರ್. ಓಕೆ ಸರ್, ಇದು ಫಾರ್ಮ್ ಸ್ಪ್ರೇ ಮಾಡ್ತವ್ರೆ, ಫಾರ್ಮ್ ವಾಶೇ ಮಾಡ್ತೀವಿ ಸರ್ ನಾವು. ಓಕೆ ಸರ್, ಒಂದು SUV ಕಾರ್, ಇಷ್ಟು ದೊಡ್ಡ ಕಾರ್ಗೆ ವಾಟರ್ ವಾಶ್ ಏನು ಅರ್ಧ ಗಂಟೆ ಟೈಮ್ ಆಗುತ್ತಾ? ಅರ್ಧ ಗಂಟೆಯಲ್ಲಿ ಅರ್ಧ ಗಂಟೆ ರೆಡಿ ಮಾಡಿ ಕೊಡ್ತೀರಾ? ನಮ್ಮ ಹತ್ರ ಹುಡುಗರು ಅವರೇ ಸರ್, ಒಂದು 4-5 ವರ್ಕರ್ಸ್ ಅವರೇ. ಅವರು ಬೇಗ ಮಾಡಿ ನಿಮಗೆ ಎಲ್ಲ ಕೊಟ್ಬಿಡ್ತಾರೆ ಸರ್. ಒಂದು 30 minutesಲ್ಲಿ ಎಲ್ಲ ಗಾಡಿ ರೆಡಿ ಆಗಿಬಿಡುತ್ತೆ. ನೀವು ಇಲ್ಲಿ ವಾಟರ್ ವಾಶ್ ಬಂದ ವೆಯ್ಟ್ ಮಾಡೋಂಗಿಲ್ಲ, ಅವಶ್ಯಕತೆ ಅಲ್ಲ. ನಿಮಗೆ ಇಮಿಡಿಯೇಟ್ ಒಂದು 20-30 minutes ಗಾಡಿ ರೆಡಿ ಮಾಡಿ ಕೊಡ್ತಾರೆ. ಒಂದು ಕಾರ್ಗೆ ಅರ್ಧ ಗಂಟೆ ರೆಡಿ ಆಗ್ತದೆ ಅಂತ ಹೇಳ್ತಾರೆ. ಡೀಸೆಲ್ ಆಯಿಲ್ ಸ್ಪ್ರೇ ಮಿಕ್ಸ್ ಮಾಡಿ, ಡೀಸೆಲ್ ಮತ್ತು ಆಯಿಲ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದು ಸರ್. ಇದು ಸಾಕಾಗ್ದರಲ್ಲಿ ಎಲ್ಲ ಸೌಂಡ್ ಬರುತ್ತಲ್ಲ, ಪಿಯಾ ಇದೆಲ್ಲ ಅದೆಲ್ಲ ಸೌಂಡ್ ಎಲ್ಲ ಹೊಂಟೋಗ್ಬಿಡುತ್ತೆ. ಮತ್ತು ರಸ್ಟ್ ಹಿಡಿಬಾರ್ದು, ಜಾಸ್ತಿ ರಸ್ಟ್ ಹಿಡಿಬಾರ್ದು ಮಣ್ಣಲ್ಲಿ ಅಂತ ಹೇಳ್ಬಿಟ್ಟು ಸ್ಪ್ರೇ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಸರ್ವಿಸ್ ಮಾಡಿದಾಗ ನೀರು ಹೊಡೆದ್ರೆ ಅದೆಲ್ಲ ಆಯಿಲ್ ಜೊತೆ ಬಂದ್ಬಿಡುತ್ತೆ ಆಚೆ. ಆಯ್ತು. ಗ್ರೀಸು ಹೊಡ್ಕೊಡ್ತೀವಿ ಸರ್. ಯಾವ ಗಾಡಿಗೆ ಗ್ರೀಸ್ ಬರುತ್ತೆ ಅದು ಗ್ರೀಸ್ ಎಲ್ಲ ಮಾಡಿ ಎಲ್ಲ ಮಾಡಿಕೊಡ್ತೀವಿ ಸರ್. ಅಂಡರ್ ಬಾಡಿನೂ ಪೂರ್ತಿ ಮಾಡ್ತೀವಿ ಸರ್. ಓಕೆ, ರಸ್ಟ್ ಹಿಡಿಬಾರ್ದು. ನೆಕ್ಸ್ಟ್ ಟೈಮ್ ಸರ್ವಿಸ್ಗೆ ಬಂದಾಗ ಏನಾಗುತ್ತೆ, ಅದು ಆಯಿಲ್ ಮತ್ತು ಡೀಸೆಲ್ನು ಮಣ್ಣು ನೆಕ್ಸ್ಟ್ ಟೈಮು ನೀರು ಹೊಡೆದ್ರೆ ಮಣ್ಣೆಲ್ಲ ಬಂದ್ಬಿಡುತ್ತೆ ಸರ್. ಡ್ಯಾಶ್ಬೋರ್ಡ್ ಪಾಲಿಶು
ನೋಡಿ ಇಂಟೀರಿಯರ್ಸ್ನೇ ನಿಮಗೆ ಡ್ಯಾಶ್ ಬೋರ್ಡ್ ಪಾಲಿಶಿಂಗ್ ಎಲ್ಲ ಆಗುತ್ತೆ ನಿಮಗೆ. ಇದು ನಾರ್ಮಲ್ದು ಫುಲ್ ವಾಶ್ ಇದು. ಓಕೆ, ಇದರಲ್ಲಿ ನಾವು ಇಂಟೀರಿಯರ್ ವಾಶ್ ಅಂತಾನು ಬೇರೆ ಬರುತ್ತೆ. ಇಂಟೀರಿಯರ್ ಅಂದರೆ ಏನು, ಇದು ಡೋರ್ ಪ್ಯಾಡ್ಗಳು, ಹಾಂ, ಇದು ಮೇಲೆ ಶೀಲ್ಡಿಂಗು, ಸೀಟು, ಅದೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಡ್ತೀವಿ. ಅದು ಸಪ್ರೇಟ್ ಇರುತ್ತೆ ಸರ್, ಅದು ಪ್ರೈಸು ಬೇರೆ ಇರುತ್ತೆ. ಟೈರ್ ಕೂಡ ಪಾಲಿಶ್ ಮಾಡ್ಕೊಡ್ತೀವಿ ಸರ್ ನಾವು. ಟೈರ್ ಪಾಲಿಶು ಮಾಡ್ಕೊಡ್ತೀವಿ. ಸ್ವಲ್ಪ ಜನಕ್ಕೆ ಟೈರ್ ಶೈನಿಂಗ್ ಬರಬೇಕು, ಹೌದು, ತುಂಬ ಇಷ್ಟ ಜನಕ್ಕೆ. ಅದಕ್ಕೆ ನಾವು ಟೈರ್ ಪಾಲಿಶ್ ತಂದಿದ್ದೀವಿ. ಟೈರ್ ನೀಟ್ ಕಾಣಬೇಕು ಅಂತ ಇದು ಮಾಡ್ತಾ ಇದೀವಿ ಸರ್. ಲೊಕೇಶನ್ ಬಂದ್ಬಿಟ್ಟು ಫೌಂಟೇನ್ ಸರ್ಕಲಿಂದ ಸ್ವಲ್ಪ ಕೆಳಗಡೆ ಬಂದರೆ ಲೆಫ್ಟ್ ಸೈಡಲ್ಲಿ ನಮ್ಮದು ಕಾರ್ ವಾಷಿಂಗ್ ಸೆಂಟರ್ ಅಂತ ಐತೆ, RS ಕಾರ್ ವಾಷಿಂಗು. ಅದು ಬಿಟ್ಟರೆ ನಮ್ಮದು ವೀಲ್ ಅಲೈನ್ಮೆಂಟು ಆ ರೋಡಲ್ಲಿ ಐತೆ. ವೀಲ್ ಅಲೈನ್ಮೆಂಟು, ಟೈರ್ ಅಂಗಡಿ, ನಮ್ಮದು ಡೀಲಿಂಗ್ ಆಫೀಸು ಐತೆ ಸರ್, ಗೂಡ್ಸ್ ವೆಹಿಕಲ್ಲು. ಓಕೆ, ಎಲ್ಲ ಇಲ್ಲೇ ಒಂದೇ ಕಡೆ ನಿಮಗೆ ಸಿಗುತ್ತೆ. ಬನ್ನಿ, ನೀವು ನಮ್ಗೆ ಸಪೋರ್ಟ್ ಮಾಡಿ.